ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಉತ್ಥಾನ ದ್ವಾದಶಿ ತುಳಸಿ ಹಬ್ಬದ ದಿನ ಮಾಡಿರುವಂತಹ ಅಡಿಗೆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ದಿವಸ ಪೂಜೆ ವಿಡಿಯೋವನ್ನು ನಿಮಗೆ ಆಧ್ಯಾತ್ಮವಾಣಿಯಲ್ಲಿ ಶೇರ್ ಮಾಡಿದ್ದೆ. ಇವತ್ತು ಅಡಿಗೆ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡು ಆಮೇಲೆ ಪೂಜೆ ಮಾಡಿಕೊಂಡೆ ಅಂತ ನಿನ್ನೆ ಎಲ್ಲ ಹೇಳಿದ್ನಲ್ವ. ನೋಡಿರಿ, ಕುಕ್ಕರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕೆ ಬೇಳೆಗೆ ಇಟ್ಕೊಂಡ್ಬಿಟ್ರೆ ತರಕಾರಿ ಎಲ್ಲನೂ ಹಿಂದಿನ ದಿವಸನೇ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ ನಾನು. ಹಾಗಾಗಿ ಅನ್ನಕ್ಕೆ ಮತ್ತು ಬೇಳೆಗೆ ತವ್ವೆ ಸಾರಿಗೆ ಇಟ್ಬಿಡ್ತೀನಿ. ಇದ್ರ ಪಕ್ಕ ಇನ್ನೊಂದು ಕುಕ್ಕರಲ್ಲಿ ನಾನು ಬೇಳೆಯನ್ನು ಇಟ್ಟಿದ್ದೀನಿ, ತೊಗರಿ ಬೇಳೆಯನ್ನು. ಇದು ಹೂರಣಕ್ಕೆ ಕಡುಬು ಮಾಡ್ತೀವಲ್ವ, ಅದಕ್ಕೋಸ್ಕರ 2 ಕುಕ್ಕರು ಅಟ್ ಎ ಟೈಮ್ ಇಟ್ಬಿಟ್ಟೆ ನಾನು. ಮೇಯ್ನ್ ಅನ್ನ ಮತ್ತು ಬೇಳೆ ಬೆಂದ್ಬಿಟ್ರೆ ಮಿಕ್ಕಿದ ಅಡುಗೆ ಎಲ್ಲ ಪಲ್ಯಗಳು, ಉಪ್ಪಿನಕಾಯಿ ಇದೆಲ್ಲ ಬೇಗನೆ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಥರ ನಾವು ರೆಡಿ ಮಾಡಿ ಇಟ್ಬಿಟ್ರೆ ತುಂಬ ಬೇಗನೆ ಆಗುತ್ತೆ. 2 ಐಟಮು ಒಟ್ಟೊಟ್ಟಿಗೆ ಮಾಡ್ಕೊಂಬಿಡ್ಬೋದು. ಇಲ್ಲಿ ನೋಡಿರಿ, ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ತರಕಾರಿ ಎಲ್ಲ, ಆಮೇಲೆ ಸೊಪ್ಪುಗಳನ್ನ ಹೆಚ್ಚಿಟ್ಕೊಂಡಿದ್ದೆ. ಅಲ್ಲಿ ನೀವು ಚಿಕ್ಕ ಬಟ್ಲಲ್ಲಿ ನೋಡ್ತಾ ಇದ್ದೀರಲ್ವ, ಹುಣಸೆಹಣ್ಣೆನೆ ಹಾಕಿದ್ದೀನಿ. ಮತ್ತು ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತುರಿ, ಗಸಗಸೆ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಚೂರು ಮಾಡಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಕಡುಬಿಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಡುಬು ಮಾಡುವಾಗ ಹೂರಣಕ್ಕೆ ಇದನ್ನು ಹಾಕಿ ಕಲಸಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಹೂರಣ ಕಡುಬೂ ಅಷ್ಟೇ. ಇಲ್ಲಿ ನಾನು ಬೋಂಡಕ್ಕೆ ಹಿಟ್ಟು ಕಲಸಿ ಇಟ್ಕೊಂಡೆ. ಮತ್ತು ಇಲ್ಲಿ ನೆಲ್ಲಿಕಾಯಿನ ಪೀಸ್ಗಳನ್ನು ಮಾಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲನೂ ನಮ್ಮ ಮನೆಯವ್ರು ಹೆಚ್ಚಿಕೊಟ್ರು ಸ್ನೇಹಿತರೆ. ತುಂಬ ನನಗೆ ಹೆಲ್ಪು ಅಂತ ಹೇಳ್ತೀನಿ. ಎಲ್ಲದರಲ್ಲೂ ಅಡುಗೆ ಮಾಡೋದ್ರಲ್ಲಿ, ಹಬ್ಬಗಳಲ್ಲಿ, ಮತ್ತು ನಾನೇನಾದರೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲದರಲ್ಲೂ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ ನನಗೆ, ಮಾಡು ನೀನು ಅಂತ. ಹಾಗಾಗಿ ಅವರೇ ಒಂದು ನನಗೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಇಲ್ಲಿ ನಾನು ಕುಕ್ಕರ್ ಎಲ್ಲ ಆಗಿತ್ತಲ್ವ, ಇಳಿಸಿದ್ದೀನಿ. ಇದು ಬೇಳೆನೂ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೆಲ್ಲ ಹಾಕಿ ಸಣ್ಣದಾಗಿ ಕುದಿಯೋದಕ್ಕೆ ಒಂದು ಕಡೆ ಇಟ್ಬಿಡ್ತೀನಿ. ಇನ್ನೊಂದು ಕಡೆ ನಾನು ತೊವ್ವಿ ಸಾರು ಮತ್ತು ಉಪ್ಪಿನಕಾಯಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಅದು ತುಂಬ ನಿಧಾನಕ್ಕೆ ಬೇಯಬೇಕು ಸ್ನೇಹಿತರೆ. ಹೂರಣ ಗಟ್ಟಿ ಬರಬೇಕು, ಅಲ್ಲಿ ತನಕನೂ ನಾನು ಬೇಯಿಸ್ಕೊತೀನಿ. ನೀವು ಈಗಾಗಲೇ ನೋಡಿರ್ತೀರ ನಂದು ಹೋಳಿಗೆ ಹೇಗೆ ಮಾಡ್ತೀನಿ ನಾನು ಅಂತ. ಅದೇ ಥರನೇ ಕಡುಬು ಸಹ ಮಾಡೋದು. ನಾನು ಯಾವುದಕ್ಕೂ ರುಬ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಹೋಳಿಗೆ ಆಗಲಿ ಕಡುಬಾಗಲಿ ಹಾಗೇ ಮಾಡ್ತೀನಿ. ಕುಕ್ಕರಲ್ಲಿ ಬೇಯಿಸೇನೆ ನಾನು ಗಟ್ಟಿ ಮಾಡಿಕೊಂಡೇ ಮಾಡ್ತೀನಿ. ಇಲ್ಲಿ ನಾನು ತೊವ್ವೆ ಮಾಡೋದಕ್ಕೆ ಇಟ್ಟಿದ್ದೀನಿ, ಸೊಪ್ಪಿನ ತೊವ್ವೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಹೇಗೆ ಮಾಡ್ತೀನಿ ನಾನು ಅಂತ. ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸ್ನೇಹಿತರೆ, ಪ್ರತಿಯೊಂದೂ ತೋರಿಸೋದಕ್ಕಾಗೋದಿಲ್ಲ. ಒಂದು 2-3 ಅವರ್ಸ್ ಆಗಿಬಿಟ್ರೆ ವಿಡಿಯೋ ರೆಕಾರ್ಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಟ್ಟಾಗಿದೆ. ನೀವು ಎಲ್ಲ ರೆಸಿಪಿನೂ ನಾನು ಈ ಚಾನಲಲ್ಲಿ ಹಾಕಿದ್ದೀನಿ. ಈಗ ಸಾರು ಮಾಡ್ತಾಯಿದ್ದೀನಿ. ತೊವ್ವೆ ರೆಡಿ ಆಗಿದೆ, ಸೊಪ್ಪಿನ ತೊವ್ವೆ. ಸಾರಿಗೆ, ಕಟ್ಟಿನ ಸಾರಿಗೆ, ಕಟ್ಟು ತೆಕ್ಕೊಂಡಿರ್ತೀವಲ್ವ, ಅದಕ್ಕೆ ಸಾರಿನ ಪುಡಿ, ಬೆಲ್ಲ, ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕಿ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ರಿ, ಹೂರಣ ರೆಡಿ ಆಗ್ತಾಯಿದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ನುಣ್ಣಗಾಗಿದೆ ಬೇಳೆ ಅಂತಂದರೆ. ಅದು ಹಾಗೆ ಕುದ್ದು ಗಟ್ಟಿ ಬರುತ್ತೆ ಸ್ನೇಹಿತರೆ. ನೀವು ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಂಚೆನೇ ತೆಕ್ಕೊಂಡು ತಟ್ಟೆಗೆ ಹಾಕ್ಕೊಂಡ್ಬಿಟ್ರೆ ಆರಿದ್ಮೇಲೆ ಅದು ಇನ್ನೂ ಗಟ್ಟಿ ಆಗುತ್ತೆ. ಕರೆಕ್ಟು ಹದ ಬರುತ್ತೆ ನಿಮಗೆ. ನಾವೀಗ ಒಣ ಕೊಬ್ಬರಿ, ಗಸಗಸೆ ಎಲ್ಲ ಹಾಕಿ ಕಲಿಸ್ತೀವಲ್ವ, ಇನ್ನೂ ಸರಿ ಹೋಗ್ಬಿಡುತ್ತೆ. ನೋಡಿರಿ, ರೆಡಿ ಆಯ್ತು. ಈಗ ಹೂರಣ ರೆಡಿಯಾಗಿದೆ. ಈ ಕಡೆ ನಾನು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ ಮತ್ತು ಕಡಲೆಕಾಯಿ ಬೀಜ ಎಲ್ಲವನ್ನು ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, ನೆಲ್ಲಿಕಾಯಿ ತುರಿದು ಇಟ್ಕೊಂಡಿದ್ದೆ. ಆ ತುರಿದಿರೋ ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ತುಂಬ ಸಿಂಪಲ್ಲು. ನಾವೀಗ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಮಾಡ್ಕೊತೀವೋ ಅದೇ ಥರನೇ. ಅಂದರೆ ಇದಕ್ಕೆ ನೆಲ್ಲಿಕಾಯಿ ತುರಿದಿರೋದನ್ನು ಹಾಕಬೇಕು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಚಿತ್ರಾನ್ನ ಮಾತ್ರ. ಇನ್ನು ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಸಿಗುತ್ತಲ್ವ, ಈಗ ಸೀಸನ್ನು, ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ತುರಿದಿರೋ ನೆಲ್ಲಿಕಾಯಿ ಒಂದು 2-3 ತುರ್ಕೊಂಡಿದ್ದೀನಿ ಅಷ್ಟೇ. ನೋಡಿರಿ, ರೆಡಿ ಆಯಿತು ಒಗ್ಗರಣೆ. ಇದಕ್ಕೆ ಅನ್ನ ಹಾಕಿಬಿಟ್ಟು ಕಲಿಸ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನೀವು ಕಾಯಿ ತುರಿ ಸಹ ಹಾಕೋಬೋದು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಕಲಿಸ್ಕೋಬೋದು. ಇನ್ನು ನಿಂಬೆಹಣ್ಣಂತೂ ಏನು ಹಾಕೋದು ಬೇಕಾಗಿಲ್ಲ, ಹುಳಿ ಅದೇ ಸರಿ ಹೋಗುತ್ತೆ. ಈಗ ನಾನು ನೋಡಿರಿ ನೆಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ನಾನು ಮೊನ್ನೆನೇ ತೋರಿಸಿದ್ನಲ್ವ ನಿಮಗೆ ಹಬ್ಬದ ಹಿಂದಿನ ದಿವಸ ಹೇಗೆ ಮಾಡ್ಕೋಬೇಕು ಅಂತ. ಅದೇ ಥರನೇ ಸೇಮ್ ನೆಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಚಿತ್ರಾನ್ನ, ತೊವ್ವೆ, ಉಪ್ಪಿನಕಾಯಿ. ನೋಡಿರಿ, ಹೂರಣ ಎಷ್ಟು ಚೆನ್ನಾಗಿದೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಾಗಿತ್ತು. ಈಗ ನಾನು ಹೂರಣ ತೆಗೆದ್ನಲ್ಲ, ಅದೇ ಒಂದು ಕುಕ್ಕರ್ಗೆ
ಸಾರು ಹಾಕಿಬಿಟ್ಟು ಮರಳಿಸ್ತಾ ಇದ್ದೀನಿ. ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಹೂರಣ ಹಾಕಬೇಕು, ಹೂರಣದ ಸಾರು ಅಂತೀವಲ್ವ, ಹಾಗಾಗಿ ಒಂದು ಸ್ವಲ್ಪ ಹೂರಣ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸ್ವಲ್ಪ ಗಟ್ಟಿನೂ ಬರುತ್ತೆ ನಮಗೆ, ಮತ್ತು ಟೇಸ್ಟೂ ತುಂಬ ಡಿಫ್ರೆಂಟಾಗಿರುತ್ತೆ. ಈ ಕಡೆ ನಾನು ಬಿಸಿ ಉಪ್ಪಿನಕಾಯಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅನ್ನ, ಚಿತ್ರಾನ್ನ, ತವ್ವೆ ಸಾರು ಎಲ್ಲ ರೆಡಿ ಆಯಿತು. ಇನ್ನು ಉಪ್ಪಿನಕಾಯಿ ಒಂದು ಮಾಡಿಬಿಟ್ಟು ಆಮೇಲೆ ಕಡುಬು ಮತ್ತು ಬೋಂಡ 2 ಮಾಡ್ಕೊಂಡ್ಬಿಟ್ರೆ ಅಡುಗೆ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ತುಂಬ ಜಾಸ್ತಿ ಪಲ್ಯಗಳು ಅದು ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ನಾನು. ಯಾಕೆ ಅಂತಂದರೆ ಖರ್ಚಾಗೋದಿಲ್ಲ. ತುಂಬ ಜನ ಇದ್ದರೆ ಮನೆಯಲ್ಲಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ಸಿಂಪಲ್ಲಾಗಿಯೇ ಚೆನ್ನಾಗಿ ಅಡುಗೆಯನ್ನು ಮಾಡಿದ್ದೆ. ಈಗ ನೋಡಿರಿ ಎಲ್ಲ ಡಿಶ್ಗಳು ಮುಗೀತು, ಸೈಡ್ ಡಿಶಸ್ ಎಲ್ಲ ಆಗೋಯ್ತು. ಈಗ ನಾನು ಮೇಯ್ನು ಕಡುಬು ಮತ್ತು ಒಂದು ಕಡೆ ಬೋಂಡ ಎರಡೂ ಒಟ್ಟೊಟ್ಟಿಗೆ ಇಟ್ಬಿಟ್ಟಿದ್ದೀನಿ. ಆ ಕಡೆ ಬೋಂಡ ಹಾಕ್ತಾಯಿದ್ದೆ, ಈ ಕಡೆ ಕಡುಬು ಮಾಡ್ತಾಯಿದ್ದೆ. ಅಷ್ಟರೊಳಗೆ ನಮ್ಮ ಮನೆಯವ್ರು ನೋಡಿಬಿಟ್ಟು, ಅಯ್ಯೋ ಎಷ್ಟು ಎರಡೆರಡು ಒಟ್ಟೊಟ್ಟಿಗೆ ಮಾಡ್ತಾಯಿದ್ಯಾ, ನಾನು ಬರ್ತೀನಿ ಇರೋ ಹೆಲ್ಪ್ಗೆ ಅಂದ್ಬಿಟ್ಟು ಅವ್ರು ಬಂದುಬಿಟ್ಟು ಬೋಂಡ ಕರ್ಕೊಟ್ರು. ನಾನು ಅಷ್ಟೊತ್ತಿಗೆ ಕಡುಬಿಗೆಲ್ಲ ಲಟ್ಟಿಸ್ಕೊಂಡು ಒಂದೇ ಸಲ ಒಂದು 7-8 ಲಟ್ಸ್ಕೊಂಡು ಇಟ್ಕೊಂಡಿದ್ದೆ. ಹೇಳಿದ್ನಲ್ಲ ನಿಮಗೆ, ನನ್ನ ಮಗ ತುಂಬ ಅರ್ಜೆಂಟ್ ಮಾಡ್ತಾಯಿದ್ದ. 6:45ಗೆಲ್ಲ ಅವನು ಹೊರಡಬೇಕಾಗಿತ್ತು. ಪಾರಣೆ ಸಮಯ ಇತ್ತು, ಮತ್ತು ಚಿತ್ರಾವತಿ ಎಲ್ಲ ಇಟ್ಟು ಹೋಗಬೇಕಲ್ವ ಅವನು. ಅದಕ್ಕೋಸ್ಕರ ಬೇಗ ಮಾಡಿದೆ. ಒಂದು 5 ಕಡುಬು ಫಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ದೇವ್ರ ನೈವೇದ್ಯ ಮಾಡ್ಕೊಂಡು ಆದಮೇಲೆ ಮಿಕ್ಕಿದ ಕಡುಬು ಮಾಡ್ಕೊಂಡು ನಾವು ಊಟ ಮಾಡಿದ್ವಿ. ನೋಡಿರಿ ಕಡುಬು ಮಾಡ್ತಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ನೋಡಿರಿ, ಇದನ್ನು ಮುರುಗಿ ಹಾಕೋದು ಅಂತೀವಿ. ಈ ಥರ ಸುತ್ತಿ ಮಾಡ್ತಾರಲ್ವ. ನನಗೂ ಮುಂಚೆ ಬರ್ತಿರಲಿಲ್ಲ ಸ್ನೇಹಿತರೆ, ಆಮೇಲೆ ಕಲಿತಾ ಇದ್ದೀನಿ. ಈಗ ಅಷ್ಟು ನೀಟಾಗಿ ಬರಲ್ಲ, ಆದರೂ ಹಾಕ್ತೀನಿ, ಪರವಾಗಿಲ್ಲ. ಈ ಥರ ಮುರುಗಿ ಹಾಕಬೇಕು ಅಂತ ಹೇಳ್ತಾರೆ, ಶುಭದ ಸಂಕೇತ ಅಂತ. ಒಂದು ಸಲ ನಿಮಗೆ ತೋರಿಸ್ತೀನಿ ನಾನು ಕಡುಬು ಮಾಡಿಬಿಟ್ಟು ಹೇಗೆ ಮುರುಗಿಯನ್ನು ಹಾಕಬೇಕು ಅಂತ. ಯಾರಾದರೂ ಮನೆಗೆ ಬಂದರೆ ಅಥವಾ ಹೆಣ್ಣು ಹುಡುಗರು ಮನೆಗೆ ಬಂದು ತಿರ್ಗಾ ಅತ್ತೆ ಮನೆಗೆ ಹೋಗ್ತಾಯಿದ್ರೆ ಈ ಥರ ಕಡುಬು ಮಾಡಿ ಮುರುಗಿ ಹಾಕಿದರೆ ಹಬ್ಬಗಳಲ್ಲಿ ತಿರ್ಗಾ ಮುರುಗಿ ಬರ್ತಾರೆ ಅಂತ ಹೇಳ್ತಾರೆ. ನಮ್ಮಮ್ಮ ಹೇಳ್ತಾಯಿದ್ರು. ಹಾಗಾಗಿ ತಿರುಗಿ ಮುರುಗಿ ಬರ್ತಾರೆ ಅಂತ ಮುರುಗಿ ಹಾಕಬೇಕು ಅಂತ ಹೇಳ್ತಾರೆ, ಶುಭ ಅಂತ. ಹಾಗಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ, ಬರ್ತಾಯಿದೆ, ಪರವಾಗಿಲ್ಲ. ಮುಂಚೆ ಬರ್ತಿರಲಿಲ್ಲ ಸ್ನೇಹಿತರೆ ನನಗೂ ಮುರುಗಿ ಹಾಕೋದಕ್ಕೆ. ಸುಮ್ಮನೆ ಹಾಗೆ ಜೋಡಿಸಿ ನೀರು ಹಚ್ಬಿಟ್ಟು ಅಂಟಿಸ್ಬಿಟ್ಟು ಕರೆದ್ಬಿಡ್ತಾಯಿದ್ದೆ. ಈಗ ಪರವಾಗಿಲ್ಲ, ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ನಮ್ಮ ಮನೆಯವ್ರು ಬಂದುಬಿಟ್ಟು ಬೋಂಡ ಕರೀತಾ ಇದ್ದಾರೆ, ನಾನು ಈ ಕಡೆ ಕಡುಬು ಮಾಡ್ತಾಯಿದ್ದೀನಿ. ಫಸ್ಟು ದೇವ್ರ ನೈವೇದ್ಯ ಆಗಿಬಿಟ್ರೆ ಫ್ರೀ ಆಗ್ತೀವಿ, ಆಮೇಲೆ ನಾವು ಮಾಡ್ಕೊಂಡು ಊಟ ಮಾಡ್ಕೋಬೋದು ನಿಧಾನಕ್ಕೆ ಅಂತ. ಸ್ನೇಹಿತರೆ, ಇವತ್ತು ನಿಮಗೆ ಕ್ಲಿಯರಾಗಿ ವಾಯ್ಸ್ ಕೇಳಿಸ್ತಾ ಇದೆ ಅನಿಸುತ್ತೆ. ಯಾಕೋ ನೆನ್ನೆ ನಾನು ಸ್ವಲ್ಪ ಮೆತ್ತಗೆ ಹೇಳಿದೆ ಅನಿಸುತ್ತೆ. ತುಂಬ ಕಡಿಮೆ ಇದೆ ನಿಮ್ಮ ವಾಯ್ಸು, ಕೇಳಿಸೋದೇ ಇಲ್ಲ, ಸ್ವಲ್ಪ ಜೋರಾಗಿ ಹೇಳಿ ಅಂತ ಹೇಳಿದರು ಒಬ್ಬರು ವ್ಯೂವರು. ಕರೆಕ್ಟು, ಪಾಪ ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ಕೇಳಿದ್ಮೇಲೆ ಹೌದಲ್ವಾ, ಯಾಕೆ ತುಂಬ ಸಣ್ಣ ಆಗಿಬಿಟ್ಟಿದೆ ಅಂತ. ಸ್ವಲ್ಪ ನನ್ನ ವಾಯ್ಸ್ ಇರೋದೇ ಚಿಕ್ಕದು ಸ್ನೇಹಿತರೆ, ತುಂಬ ದೊಡ್ಡದಾಗಿ ನನಗೆ ಮಾತಾಡೋದಕ್ಕಾಗೋದಿಲ್ಲ. ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ, ನಂದು ಮುಂಚೆಯಿಂದನೂ ಅದೇ ಥರನೇ ಸಣ್ಣ ವಾಯ್ಸೇನೆ. ನೋಡಿರಿ, ಈಗ ಕಡುಬೆಲ್ಲ ಮುಗಿತಾ ಬಂತು. ಆಧ್ಯಾತ್ಮವಾಣಿಯಲ್ಲಿ ನಾನು ಪೂಜೆ ಇದೆಲ್ಲ ಶೇರ್ ಮಾಡಿದ್ದೆ. ತುಂಬ ಜನ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ ನನಗೆ. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ದೈವಿಕಳೆ ಇದೆ ಅಂತ. ಹೌದು ಸ್ನೇಹಿತರೆ. ಆಮೇಲೆ ತುಂಬ ಜನನು ನನಗೆ ಹೇಳಿದರು, ಚಾತುರ್ಮಾಸ್ಯ ತುಂಬ ಚೆನ್ನಾಗಾಯಿತು, ನೀವು ಹೇಳ್ಕೊಟ್ಟಂಗೆ ಮಾಡಿದ್ವಿ ಹಾಗೆ ಅಂತ. ತುಂಬ ಜನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ. ಸ್ನಾನ ಮಾಡ್ಕೊಂಡು ಪೂಜೆ, ತುಳಸಿ ಪೂಜೆ ಆದಮೇಲೆ ಕಾಫಿ ಕುಡಿತಾ ಇದ್ದೀವಿ ಅಂತ ಒಬ್ರು ಹಾಕಿದರು. ತುಂಬ ಸಂತೋಷ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ತಂದ್ಕೋಬೇಕು. ಅದು ನಮಗೆ ಪಾಸಿಟಿವ್ ಆಗಿ ಮನೆಯಲ್ಲಿ ಕಾಣಿಸುತ್ತೆ. ನೀವು ಒಂದು ಸಲ ಬೆಳಗ್ಗೆ ದೇವ್ರ ಪೂಜೆ, ನೈವೇದ್ಯ ಈ ಥರ ಮಾಡ್ತಾ ಬಂದರೆ ನಾವು ಪೂಜೆಗಳನ್ನ, ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮನೆಯಲ್ಲಿ ಒಂದು ವೈಬ್ರೇಷನ್ ಬರುತ್ತೆ, ದೇವರ ಸನ್ನಿಧಾನ ಬರುತ್ತೆ. ಆ ಕಳೆನೇ ಬೇರೆ ಇರುತ್ತೆ. ಇವಾಗ ನೋಡ್ತಾ ಇರ್ತೀರಾ, ನೀವು ಹೇಳ್ತೀರಾ ನನಗೆ ನೋಡಿ ಎಂಥ ಕಳೆ ಇದೆಯಲ್ಲ ಅಂತ. ಹಾಗೆ ನಾವು ಮಾಡ್ತಾ 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 ದೈವಿ ಕಳೆ ಅದಾಗದೇ ಬಂದುಬಿಡುತ್ತೆ ಸ್ನೇಹಿತರೆ. ಆಮೇಲೆ ಮನೆಯಲ್ಲಿರ್ತಕ್ಕಂತಹ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಕ್ರಮೇಣ. ತುಂಬ ಜನ ಹೇಳ್ತೀರಾ ತುಂಬ ಕಷ್ಟ ಇದೆ, ಏನು ಮಾಡಿದ್ರು ಪರಿಹಾರ ಆಗ್ತಾಯಿಲ್ಲ ಅಂತ. ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಬದಲಾವಣೆ ಆಗುತ್ತೆ. ನಮ್ಮ ಮಡಿ ದೇವರಿಗೆ ಪೂಜೆ ನಡೀತಾ ಇದೆ. ಮಂಗಳಾರತಿ ಮಾಡಿಬಿಟ್ಟು ನಮ್ಮ ಮನೆಯವರು ತೀರ್ಥವನ್ನು ಕೊಡ್ತಾರೆ. ತುಳಸಿ ಪೂಜೆನೂ ಆಯಿತು, ಮಂಗಳಾರತಿನೂ ಆಯಿತು. ಇದಿಷ್ಟು ದ್ವಾದಶಿ ಅಡುಗೆ ಸ್ನೇಹಿತರೆ. ನನಗೆಷ್ಟು ಸಾಧ್ಯವಾಗಿದೆಯೋ ಅಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ವಿಡಿಯೋ ತೆಗೆಯೋದಕ್ಕೆ ಅಡ್ಜಸ್ಟ್ಮೆಂಟು ಆಗ್ತಾಯಿಲ್ಲ, ಸರಿ ಹೋಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ವೀಡಿಯೋಸು.
ಒಬ್ರು ಯಾರಾದರೂ ವಿಡಿಯೋ ಶೂಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಮುಂದಿನ ಸಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.